ನಮಸ್ತೆ. ಈ ಸೀರೀಸ್ನಲ್ಲಿ ಪ್ರಶ್ನೆ ಒಂದೊಂದು ಪ್ರಶ್ನೆಗೆ ನಿಮ್ಮ ಏನಾದರೂ ವ್ಯಾಲಿಡ್ ಪ್ರಶ್ನೆಯ ಕ್ವಶನ್ಸ್ ಇದ್ದರೆ ಅದಕ್ಕೆ ನಾನು ಉತ್ತರ ಹೇಳ್ತಾ ಹೋಗ್ತೇನೆ. ಬಟ್ ಏನು ವಿಷಯ ಅಂತ ಹೇಳಿದರೆ, ಯಾವುದೇ ಒಂದು ಪ್ರಾರಂಭ ಮಾಡಿದರೆ ಅದಕ್ಕೆ ಕಿರಿಕಿರಿ ಮಾಡುವವರು ಯಾವಾಗಲೂ ಇರ್ತಾರೆ. ಅದು ಅವರು ನಿಜವಾಗಿ ಅವರ ಸ್ವಭಾವ ಆಗಿ ಅಥವಾ ಅವರು ಮಾನಸಿಕ ಸಮಸ್ಯೆ ಇದೆ ಏನಂತ ಗೊತ್ತಾಗ್ತಾ ಇಲ್ಲ. ಒಂದೇ ಪ್ರಶ್ನೆಯನ್ನು ಕೇಳಿದ ಪ್ರಶ್ನೆಯನ್ನೇ ನೋಡಿ, ಪ್ರಶ್ನೆ 500ಕ್ಕಿಂತ ಜಾಸ್ತಿ ಬಂದಿದೆ, 600 ಚಿಲ್ಲರೆ ಏನಿದೆ ಪ್ರಶ್ನೆ. ಪ್ರಶ್ನೆಗೆ ನಾನು ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ನಾನು ಯಾವುದನ್ನು ಸಿಲೆಕ್ಟ್ ಮಾಡೋದು ಅದೇನು ಮಾಡೋದಿಲ್ಲ, ಡೈರೆಕ್ಟ್ ರ್ಯಾಂಡಮ್ ಆಗಿ ನೋಡ್ತಾ ಹೋಗ್ತೇನೆ. ಬಟ್ ಏನಂತ ಹೇಳಿದರೆ, ಕೆಲವರು ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ಹೇಳಿದ ವಿಷಯನ್ನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರು ವಿಡಿಯೋ ನೋಡೋದಿಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಪ್ರಶ್ನೆ ಕೇಳ್ತಾರೆ. ಸೊ ಅಂಥ ಪ್ರಶ್ನೆಯನ್ನು ನಾನು ಸ್ಕಿಪ್ ಮಾಡ್ತೇನೆ. ಮತ್ತೆ ಅನಗತ್ಯವಾದ, ನಾನು ಯಾವುದೇ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂತ ಹೇಳಿದರೆ ಅದು ಅನಗತ್ಯ ಅಂತ ಲೆಕ್ಕ. ಅನಗತ್ಯವಾದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ಯಾವುದಾದ್ರೂ ವ್ಯಾಲಿಡ್ ಆದ ಕರೆಕ್ಟ್ ಆದ ಪ್ರಶ್ನೆ ಇದ್ದರೆ ಅದಕ್ಕೆ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ನಾನು. ಮತ್ತೆ ಏನಂತ ಹೇಳಿದರೆ, ಮೆಸೇಜ್ ಮಾಡ್ತಾರೆ, ಫುಲ್ ಮೆಸೇಜ್ ಮಾಡೋದು, ಇನ್ನೊಂದು ನಂಬರಿಗೆ ಕಳಿಸ್ತಾರೆ. ಎಷ್ಟು ನಂಬರ್ ಇದೆ ಎಲ್ಲ ನಂಬರಿಗೆ ಕಳಿಸ್ತಾರೆ ಅದನ್ನೇ ಸೇಮ್. ಇನ್ನು ಪ್ರಶ್ನೆಗೆ ಏನೋ ಕೊಡೋದು, ಸರ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಅದು ಇದು. ಒಮ್ಮೆಲೆ ಎಲ್ಲ 600 ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗುದಿಲ್ಲ. ಸೊ ಅಂಥವರೆಲ್ಲ ನನಗೆ ಆ ರೀತಿ ಮಾಡಿದರೆ ನಾನು ಅವರನ್ನು ಬ್ಲಾಕೇ ಮಾಡಿಬಿಡ್ತೇನೆ. ನಂತರ ಅವರಿಗೆ ಕ್ವಶನ್ ಕೇಳಲಿಕ್ಕೆ ಆಗೋದಿಲ್ಲ, ಮಾತಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಹತ್ರ. ಸೊ ಇದು ಪ್ರಶ್ನೆ. ಅಂದರೆ ಒಂದು ಶಿಸ್ತಿ ಇಲ್ಲ ಮನುಷ್ಯನಿಗೆ. ನಾನು ಅಂಥವ್ರನ್ನೆಲ್ಲ ಯಾವತ್ತೇ ಅವಾಯ್ಡ್ ಮಾಡೋದು. ನಾನು ಕೆಲವರೆಲ್ಲ ಹೇಳ್ತಾರಲ್ಲ ಫೋನ್ ಮಾಡಿ, ನಾನು ತುಂಬ ಕಷ್ಟದಲ್ಲಿದ್ದೇನೆ, ಸಾಯ್ಬೇಕಂತಿದ್ದೇನೆ, ಅಥವಾ ನನಗೆ ದಾರಿ ಏಕಂತೆಲ್ಲ ತುಂಬ ಕಷ್ಟದಲ್ಲಿ, ಅಂಥವರನ್ನೆಲ್ಲ ನಾನು ಎಂಟರ್ಟೈನೇ ಮಾಡೋದಿಲ್ಲ. ನಂಗೆ ಗೊತ್ತು ಅವರಿಗೆ ಬೇಸರ ಆಗ್ತದೆ, ಅವ್ರು ಕಷ್ಟದಲ್ಲಿ ಫೋನ್ ಮಾಡಿರ್ತಾರೆ ಅಂತ. ಬಟ್ ನಾನು ಬೇಕಂತಲೇ ಅವ್ರಿಗೆ ಹರ್ಟ್ ಆಗಬೇಕಂತಲೇ ಹಾಗೆ ಕಟ್ ಮಾಡೋದು ಅವ್ರನ್ನ, ಅಥವಾ ಬ್ಲಾಕ್ ಮಾಡೋದು. ಯಾಕೆ ಅಂತ ಹೇಳಿದರೆ, ಆ ಮೆಂಟಾಲಿಟಿ ಇಟ್ಟುಕೊಂಡು ಜೀವನದಲ್ಲಿ ಏನೂ ಸಾಧಿಸಲಿಕ್ಕೆ ಆಗೋದಿಲ್ಲ. ಒಂದು ಇರುವೆಯನ್ನು ಕೂಡ ನೀವು ಕೈಯಲ್ಲಿ ಇಟ್ಕೊಂಡ್ರೆ ಅದು ಒದ್ದಾಡ್ತದೆ ಬದುಕಲಿಕ್ಕೆ ಬೇಕಾಗಿ. ಸೊ ಆ ಒಂದು ಸಿಂಪಲ್ ಇದಿಲ್ಲದಿದ್ದರೆ ಆ ಮೆಂಟಾಲಿಟಿಯಲ್ಲಿ ನೀವು ಕಷ್ಟವನ್ನೇ ಅಟ್ರಾಕ್ಟ್ ಮಾಡ್ತಿರ್ತೀರಿ. ಸೊ ನಮ್ಮ ಇದಕ್ಕೆ ನೀವು ಸೆಟ್ ಆಗೋದಿಲ್ಲ. ಆದ್ದರಿಂದ ಒಂಥರ ಅಬ್ನಾರ್ಮಲ್ ಬಿಹೇವ್ ಮಾಡಿದವರನ್ನು ನಾನು ಬ್ಲಾಕೇ ಮಾಡಿಬಿಡೋದು. ಯಾಕೆ ಅಂತ ಹೇಳಿದರೆ, ಕಳಿಸಿದ್ದನ್ನೇ ಕಳಿಸುವುದು, ಎಲ್ಲ ನಂಬರಿಗೆ ಕಳಿಸುವುದು, ಪುನಃ ಅದೇ ಪ್ರಶ್ನೆಯನ್ನು ತಿರುಗಿಸಿ ಕಳಿಸುವುದು. ಸೊ ಈ ರೀತಿ ಎಲ್ಲ ಮಾಡಿದರೆ ದಿನಕ್ಕೆ 200-300 ಮೆಸೇಜ್ ಬಂದರೆ ನಾವು ಯಾವುದನ್ನು ರೀಡ್ ಮಾಡೋದು, ಯಾವುದನ್ನು ನೋಡೋದು? ಗೊತ್ತಾಯ್ತಲ್ವಾ? ಸೊ ಇಷ್ಟನ್ನು ನೆನಪಿಟ್ಕೊಳ್ಳಿ. ಏನಾದರೂ ಕರೆಕ್ಟಾದ ಪ್ರಶ್ನೆ ಇದ್ದರೆ ಕೇಳಿ. ಸೊ ಕೆಲವು ಪ್ರಶ್ನೆ ಪಿಕ್ ಮಾಡುವ ಇವತ್ತು. ಓಕೆ. ನಮಸ್ಕಾರ ಸರ್, ದಿಸ್ ಇಸ್ ಮಣಿಶಂಕರ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಮೈ ಕ್ವಶನ್ ಇಸ್, ಸರ್ ನೀವು ತುಂಬ ಸಲ ಹೇಳಿದ್ರಿ ನಮ್ಮ ಪ್ರಿವಿಯಸ್ ಲೈಫ್ ಕರ್ಮದ ಆಧಾರದ ಮೇಲೆ ನಮಗೆ ಈ ಜನ್ಮ ಬಂದಿರೋದು ಅಂತ. ಸೊ ಹಾಗಾದರೆ ಅದೇ ಕೆಲವರೆಲ್ಲ ಅತಿ ಬುದ್ಧಿವಂತಿಕೆಯಲ್ಲಿ ಪ್ರಶ್ನೆ ಕೇಳಿರ್ತಾರೆ. ಸೊ ಅದನ್ನು ಕೂಡ ನಾನು ಅವಾಯ್ಡ್ ಮಾಡ್ತೇನೆ. ನಿಜವಾಗಿ ಕ್ವಶನ್ ಅವರಿಗೆ ಪ್ರಶ್ನೆ ಇದೆ ಅಂತ ಅನಿಸಿದ್ರೆ ಹೇಳ್ತೇನೆ. ಇಲ್ಲದಿದ್ದರೆ ಎಲ್ಲ ವಿಡಿಯೋದಲ್ಲಿ ಇರುವ ಪ್ರಶ್ನೆಯನ್ನು ಪುನಃ ಪುನಃ ಕೇಳೋದು ಅಂತ ಹೇಳಿದರೆ ನೀವು ವಿಡಿಯೋ ಕೂಡ ನೋಡೋದಿಲ್ಲ ಅಂತ ಲೆಕ್ಕ. ಸೊ ನಾನು ಪುನಃ ವಿಡಿಯೋ ಮಾಡಿ ಏನು ಪ್ರಯೋಜನ? ಹಾಗಾದರೆ ನಮ್ಮ ವೆರಿ ಫಸ್ಟ್ ಬರ್ತ್ ಮೇ ಬಿ ಮಿಲಿಯನ್ಸ್ ಲೈಫ್ ಬಿಫೋರ್ ಯಾಕಾಯಿತು ಆ್ಯಂಡ್ ಯಾವ ಆಧಾರದ ಮೇಲೆ ಆಯಿತು? ಬಿಕಾಸ್ ಆವಾಗ ವೆರಿ ಬಿಗಿನಿಂಗಲ್ಲಿ ಯಾವುದೇ ಕರ್ಮ ಇರಲಿಲ್ಲ ಅಲ್ವಾ? ಈ ಪ್ರಶ್ನೆನ ತುಂಬ ಜನ ಬೇರೆ ಬೇರೆ ಕಡೆ ಕೇಳಿದ್ದಾರೆ, ಬಟ್ ಯಾರಿಗೂ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಸಿಗಲಿಲ್ಲ. ಸೊ ದಯವಿಟ್ಟು ತಿಳಿಸಿ. ಓಕೆ. ಸೊ ಏನವ್ರ ಹೆಸರು? ಮಣಿಶಂಕರ್ ಅವರೇ, ನಾವು ಕೆಲವೆಲ್ಲ ಮಿಸ್ಕನ್ಸೆಪ್ಷನ್ ಇಟ್ಕೊಂಡಿದ್ದೇವೆ ಮೈಂಡಲ್ಲಿ. ನನ್ನ ಜೀವನದ ಅದು ಇದು, ನಾನು ಏನೋ ಭೂಮಿಗೆ ಬಂದ ಉದ್ದೇಶ ಏನು, ಸೃಷ್ಟಿಯ ಉದ್ದೇಶ ಏನು, ಭಗವಂತ ಯಾಕೆ ಸೃಷ್ಟಿಸಿದ. ಸೊ ಇದೆಲ್ಲ ಉಂಟಲ್ಲ ನಿಮಗೆ ಸೋಷಿಯಲ್ ಫೀಡಿಂಗ್ ಆಗಿರುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಅಲ್ಲಿ ಇಲ್ಲಿ ಓದಿದ್ದು ಕೇಳಿದ್ದು ಇದೆಲ್ಲ. ಬಟ್ ನಿಜವಾಗಿ ನೋಡಿದರೆ ಉಪನಿಷತ್ತಾಗಲಿ ವೇದ ಆಗಲಿ ಒಂದು ಸೈಂಟಿಫಿಕಲ್ ಆಗಿ ಇದನ್ನೆಲ್ಲ ವಿವರಿಸ್ತಾ ಹೋಗ್ತದೆ, ಪ್ರಶ್ನೆಯನ್ನು ಕೇಳ್ತಾ ಹೋಗ್ತದೆ. ಅರ್ಥ ಆಯ್ತಲ್ವಾ? ಸೊ ನೀವು ಕೇಳಿದ್ದೇನಂತ ಹೇಳಿದ್ರೆ, ಪ್ರಿವಿಯಸ್ ಕರ್ಮದಿಂದ ಹಿಂದೆ ಏನು ಮಾಡಿದ್ದೇವೋ ಅದು ಈಗ ನಮ್ಮ ಜೀವನ.
ಈಗ ಏನು ಮಾಡ್ತೇವೆ ಮುಂದಿನ ಜೀವನ ಅಂತ. ಜನ್ಮ ಅಂತ ಹೇಳಿದ್ರೆ ಮುಂದಿನ ನಮ್ಮ ಭವಿಷ್ಯ ಅಂತ. ಸೊ ಅವರು ಏನು ಕೇಳುವುದಂತ ಹೇಳಿದ್ರೆ, ಮಿಲಿಯನ್ಸ್ ಆಫ್ ಇಯರ್ಸ್ ಬಿಫೋರ್ ಫಸ್ಟಿಗೆ ಬ್ರಹ್ಮಾಂಡ ಉತ್ಪತ್ತಿ ಆಗುವಾಗ ಎಲ್ಲರೂ ಒಂದೇ ರೀತಿ ಉತ್ಪತ್ತಿ ಆದದಲ್ವಾ? ಸೊ ಹಾಗಾದ್ರೆ ಹೇಗೆ ಬೇರೆ ಬೇರೆ ಕರ್ಮ ಬಂತು ಅಂತ ನೋಡಿ. ಇದನ್ನೇ ನೀವು ಅರ್ಥ ಮಾಡಿಕೊಳ್ಬೇಕು. ಯಾವುದೇ, ನಾನು ಇದನ್ನು ಹೇಳಿದ್ದೇನೆ, ನೀವು ಹೊಸ ಕ್ಲಾಸಿಗೆ ಏನು ಬರುದಿಲ್ಲ, ಅದೇ ದೊಡ್ಡ ಸಮಸ್ಯೆ ಅಲ್ವಾ? ಖಾಲಿ ವಿಡಿಯೋ ನೋಡಿ ಪ್ರಶ್ನೆಗೆ ಹೇಳ್ತೀರಿ. ಸೊ ಕ್ಲಾಸಲ್ಲೆಲ್ಲ ನಾವು ಆನ್ಲೈನ್ ಕ್ಲಾಸಲ್ಲೆಲ್ಲ ಇದರ ಬಗ್ಗೆ ಮಾತಾಡ್ತೇವೆ. ಬ್ರಹ್ಮಾಂಡ ಹೇಗೆ ಉತ್ಪತ್ತಿ ಆಯಿತು ಅನ್ನೋದ್ರ ಬಗ್ಗೆ ಸೈನ್ಸ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಇತ್ತು, ಅಥವಾ ಒಂದು ಪ್ರಿಮೋಡಿಕಲ್ ಮ್ಯಾಟರ್ ಅಂತ ಇತ್ತು, ಒಂದೇ ಇತ್ತು. ಅದು ಬಿಗ್ ಬ್ಯಾಂಗ್ ಆಗುವ ಮೂಲಕ ಎಲ್ಲ ಸ್ಪ್ರೆಡ್ ಆಗಿ ಈ ಬ್ರಹ್ಮಾಂಡ ಉತ್ಪತ್ತಿ ಆಯಿತು ಅಂತ ಸೈನ್ಸ್ ಹೇಳ್ತದೆ. ವೇದೋಪನಿಷತ್ತು ಏನು ಹೇಳ್ತದೆ ಅಂತ ಹೇಳಿದ್ರೆ, ಏಕಹಂ ಬಹುಸ್ಯಾಂ, ಒಂದೇ ಇದ್ದದ್ದು ಅನೇಕ ಆಯಿತು ಅಂತ. ಅರ್ಥ ಆಯ್ತಲ್ವಾ? ಅಂತ ಹೇಳಿದ್ರೆ ಒಂದು ಅಸದ್ವಾ ಇದಮಗ್ರಮಸಿ ತಥೋ ವೈ ಸಜ್ಜಾಯತ ತದಾತ್ಮಾನಗಂ ಸ್ವಯಂ ಕುರುತ ತಸ್ಮಾತ್ ತಸ್ಸುಕೃತ ಮುಚ್ಚತೈತಿ ಯದ್ವೈ ತಸ್ಸುಕೃತಂ ಅಂತ ಹೇಳಿದ್ರೆ, ಅಸದ್ವಾ ಇದು ಏನಿರ್ಲಿಲ್ಲ ನೋಡಿ. ಅದೇ ಹೇಳಿದಲ್ವಾ, ನಿಮ್ಗೆ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಫೀಡ್ ಇರುವ ಕಾರಣ ನಿಮ್ಗೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಬಟ್ ವಿಜ್ಞಾನದಲ್ಲೂ ಮತ್ತು ವೇದದಲ್ಲೂ ಉಪನಿಷತ್ತಲ್ಲಿ ಇರುವುದು ಒಂದೇ ವಿಷಯ. ಅದು ಹೇಳ್ತದೆ ಇದೆಲ್ಲ ಅಸದ್ವಾ, ಏನಿರ್ಲಿಲ್ಲ. ತಥೋ ವೈಸಜ್ಜಾಯತ, ಅದರಿಂದ ಒಂದು ಇದೆಲ್ಲ ಉತ್ಪತ್ತಿ ಆಯಿತು. ತದಾತ್ಮಾನಗಂ ಸ್ವಯಂ ಕುರುತ, ಆದ್ರಿಂದ ಇದು ತನ್ನಷ್ಟಕ್ಕೆ ತಾನಾದದ್ದು, ಯಾರಿದನ್ನು ಸೃಷ್ಟಿ ಮಾಡಿದ್ದಲ್ಲ. ಸೊ ಹಾಗಾದ್ರೆ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿಗೆ ಉದ್ದೇಶ ಏನಂತೇಳಿ, ಉದ್ದೇಶ ಅಲ್ಲ, ಏನಿಲ್ಲ ಉದ್ದೇಶ. ಏನಂತ ಹೇಳಿದ್ರೆ, ಒಂದಿತ್ತು, ಅದರಲ್ಲಿ ತಾಪಮಾನ ಜಾಸ್ತಿ ಆಯಿತು, ಪ್ರೆಷರ್ ಜಾಸ್ತಿ ಆಯಿತು, ಅದು ಬ್ಲಾಸ್ಟ್ ಆಯಿತು. ಅರ್ಥ ಆಯ್ತಲ್ವಾ? ನಂತರ ಆ ಬ್ಲಾಸ್ಟಿನ ಶಬ್ದದಿಂದ ಆ ಸೆಂಟ್ರಿಪಿಟಲ್ ಫೋರ್ಸ್ ಏನಿದೆ ಅದರಿಂದಾಗಿ ಬ್ರಹ್ಮಾಂಡ ಹಿಗ್ಗುತ್ತದೆ. ನಿರತಿಶಯ ಬೃಹತ್ ಬ್ರಹ್ಮಾಂಡಂಚ ಬ್ರಹ್ಮ, ಯಾವುದು ನಿರಂತರವಾಗಿ ಹಿಗ್ಗುತ್ತಾ ಉಂಟ ಅದು ಬ್ರಹ್ಮ ಅಂತ ಹೇಳ್ತದೆ. ನೋಡಿ, ವಿಜ್ಞಾನಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಇದೆ. ಸೊ ಇದಾದಾಗ ಯಾವಾಗ ಪ್ರೆಷರ್ ಮುಗಿತದ ಆಗ ಪುನಃ ಬಿಗ್ ಕ್ರಂಚ್ ಆಗ್ತದೆ ಅಂತ ವಿಜ್ಞಾನ ಹೇಳ್ತದೆ. ಅದೇ ರೀತಿ ಇದು ಹೇಳ್ತದೆ, ಯಾವಾಗ ಓಂ ಎನ್ನುವ ಶಬ್ದ ನಿಲ್ತದ, ನಿರತಿಶಯ ಗಾಯತೀಚ ತ್ರಾಯತೀಚ ಗಾಯತ್ರಿ, ನಿರಂತರವಾಗಿ ಆಕೆ ಗಾಯನ ಮಾಡ್ತಾ ಇದ್ದಾಳೆ, ಆದ್ರಿಂದ ಪಾಲಿಸ್ತಾ ಇದ್ದಾಳೆ ತ್ರಯತೀಚ. ಅದು ಯಾವಾಗ ಶಬ್ದ ನಿಲ್ತದ ಆಗ ಪುನಃ ಅದು ಮೊದಲಿನ ರೂಪಕ್ಕೆ ಬರ್ತದೆ ಅಂತ ಹೇಳ್ತದೆ. ಸೊ ಹಾಗಾದ್ರೆ ನಾವು ಎಲ್ಲ ಒಮ್ಮೆ ಸೃಷ್ಟಿ ಮತ್ತು ಲಯ, ಜೀವನ ಮತ್ತು ಮೋಕ್ಷ ಎರಡೂ ಕೂಡ, ಮೋಕ್ಷ ಅಂತ ಹೇಳಿದ್ರೆ ಮುಗಿಯುವುದು, ಇದು ಸಹಜವಾಗಿ ಆಗ್ತದೆ. ಸೊ ಹಾಗಾದ್ರೆ ನಾವು ಯಾಕೆ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಇದು ಅನೇಕ ನೋಡಿ, ಎಷ್ಟೋ ಕೋಟಿ ವರ್ಷ ಉಂಟು ಇನ್ನು ಕೂಡ. ಕಲಿಯುಗ ಆದದ್ದೇ 5100 ಚಿಲ್ಲರೆ ವರ್ಷ. 4,32,000 ಕಲಿಯುಗವೇ ಇದೆ. 8,64,000 ವರ್ಷ ದ್ವಾಪರ ಯುಗ ಇದೆ. 12,96,000 ವರ್ಷ ತ್ರೇತಾಯುಗ ಇದೆ. 17,28,000 ವರ್ಷ ಕೃತಯುಗ ಇದೆ. ಇದು 4 ಸೇರಿದಕ್ಕೆ 43,20,000 ವರ್ಷ ಒಂದು ಮಹಾಯುಗ ಅಂತ ಹೇಳುದು. ಅಂತ 71 ಮಹಾಯುಗಗಳಿಗೆ ಒಂದು ಮನ್ವಂತರ ಅಂತ ಹೇಳುದು. ಅರ್ಥ ಆಯ್ತಲ್ವಾ? ಅಂತ 14 ಮನುಗಳಿಗೆ ಒಂದು ಬ್ರಹ್ಮನ ಹಗಲಿರುವುದು. ಸೊ ವಿಶಾಲ ಸೃಷ್ಟಿ, ಅದರಲ್ಲಿ ನಾವು ಅನೇಕ ಜನ್ಮಗಳನ್ನು ಪಡೆಯುತ್ತಾ, ಈ ಒಂದು ಜನ್ಮವೇ ನಮಗೆ ಸಾಕಾಗಿದೆ, ಹೌದಲ್ವಾ? ಸೊ ಅನೇಕ ಜನ್ಮಗಳನ್ನು ನಾವು ಪಡೀತಾ ಕಷ್ಟ, ನೋವು, ಈ ಜನ್ಮದಲ್ಲಿ ಇಷ್ಟು ಸರಿ ಇದ್ದೇ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್, ಇನ್ನು ಕಣ್ಣಿಲ್ಲದಿದ್ರೆ, ಕ್ಯೂ ಇಲ್ಲದಿದ್ರೆ, ಕೈಕಲ್ಲಿಲ್ಲದಿದ್ರೆ, ರೋಡಲ್ಲಿದ್ದರೆ, ನಾಯಿಯಾಗಿದ್ದರೆ, ಫಾರ್ಮಲ್ಲಿ ಕೋಳಿಯಾಗಿದ್ದರೆ, ಸೊ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು. ಆದ್ರಿಂದ ನಾನು ಹೇಳುವುದು ಅದೇ ವಿಷಯವನ್ನು. ಏನಂತ ಹೇಳಿದ್ರೆ, ಮನುಷ್ಯನ ನಿರಂತರ ಸುಖದ ಹುಡುಕಾಟವೇ ಜೀವನ ಅಂತ. ಯಾಕೆ ಅಂತ ಹೇಳಿದ್ರೆ, ನೀವು ಮೋಕ್ಷ ಪಡಿಬೇಕಂತ ಇದ್ದು, ಸ್ವರ್ಗ ಪಡಿಬೇಕು, ನರಕ, ಒಳ್ಳೆ ಕಾರ್ಯ ಮಾಡಿದ್ರೆ ಸ್ವರ್ಗ ಸಿಗ್ತದೆ, ಆದ್ರಿಂದ ಪುಣ್ಯ ಕಾರ್ಯ ಮಾಡಬೇಕು, ಇದೆಲ್ಲ ಹೇಳುದು ಯಾಕೆ ಅಂತ ಹೇಳಿದ್ರೆ, ಕೊನೆಗೆ ಇರುವುದು ಸುಖದ ಹುಡುಕಾಟ, ಹೌದಲ್ವಾ? ಇಲ್ಲದಿದ್ರೆ ಸುಖದ ಹುಡುಕಾಟ ಇಲ್ಲದಿದ್ರೆ ನರಕ ಸಿಕ್ಕಿದ್ರೆ ಏನಾಗ್ತದೆ? ಸೊ ಎಲ್ಲರೂ ತಪಸ್ಸು ಮಾಡುದು, ಸಾಧನೆ ಮಾಡುದು, ಮೋಕ್ಷ ಪಡಿಬೇಕಂತ ಹೇಳುದು, ಎಲ್ಲರೂ ಸುಖ ಪಡಿಬೇಕಂತ. ಮೋಕ್ಷ ಅಂತ ಹೇಳಿದ್ರೆ ಅಲ್ಲಿ ಆನಂದ ಇರ್ತದೆ, ವೈಕುಂಠದಿಂದ ಆನಂದ ಇರ್ತದೆ, ಮಣಿದ್ವೀಪದಲ್ಲಿ ಆನಂದ ಇರ್ತದೆ, ಕೈಲಾಸದಲ್ಲಿ ಆನಂದ ಇರ್ತದೆ, ಸ್ವರ್ಗದಲ್ಲಿ ಆನಂದ ಇರ್ತದೆ ಅಂತ ಹುಡುಕುವುದು, ನಿರಂತರ ಸುಖದ ಹುಡುಕಾಟ ಅಷ್ಟೇ.
ಇಲ್ಲಿ ಕೂಡ ಅದರಲ್ಲಿ ಆಹಾರದಲ್ಲಿ ಸಿಗ್ತದೆ, ಹುಡುಗಿಯಲ್ಲಿ ಸಿಗ್ತದೆ, ಮದ್ಯಪಾನದಲ್ಲಿ ಸಿಗ್ತದೆ, ದೇವಸ್ಥಾನದಲ್ಲಿ ಸಿಗ್ತದೆ, ಧ್ಯಾನದಲ್ಲಿ ಸಿಗ್ತದೆ. ಎಲ್ಲ ಹುಡುಕಾಟ ಏನು? ಸುಖದ ಹುಡುಕಾಟ, ಹೌದಲ್ವಾ? ಮದುವೆ ಆದ್ರೆ ಸುಖ ಸಿಗ್ತದೆ, ಮಕ್ಕಳಾದ್ರೆ, ಮನೆ ಕಟ್ಟಿದ್ರೆ, ಕಾರ್ ತಕೊಂಡ್ರೆ. ಸೊ ಇದೆಲ್ಲ ಈ ಕಷ್ಟ ಬೇಡ ಅಂತ ಹೇಳಿ ಮೋಕ್ಷ ಮಾರ್ಗಕ್ಕೆ ಹೋಗುದು. ಇಲ್ಲದ್ರೆ ನಾವು ಸುಮ್ಮನೆ ಇದ್ರೆ ಕೂಡ ಎಷ್ಟೋ ಮಿಲಿಯನ್ ವರ್ಷ ನಂತರ ನಮ್ಗೆ ಮೋಕ್ಷ ಆಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲ ಕ್ರಂಚ್ ಆಗ್ತದೆ, ಬಿಗ್ ಕ್ರಂಚ್, ಒರಿಯುವುದು ಒಂದೇ, ಏಕೋಹಂ ಬಹುಸ್ಯಾಂ. ಹಾಗಾದ್ರೆ ನೀವು ಮೋಕ್ಷ ಪಡೆದ್ರೆ ಅಲ್ಲಿಗೆ ಮುಗೀತಾ ಅಂತ ಕೇಳಿದ್ರೆ ಇಲ್ಲ. ಮೋಕ್ಷ, ಅದನ್ನು ನಾನು ಹೇಳುವುದು, ಮೋಕ್ಷ ಪಡೆದ ನಂತರ ಕೂಡ ಆತ ಈ ಸರ್ಕಲ್ ಅಲ್ಲಿ ಬಚಾವಾಗ್ತಾನೆ, ಈ ಸರ್ಕಲ್ ಇಂದ. ನಂತರ ಪುನಃ ಎಷ್ಟೋ ಮಿಲಿಯನ್ ವರ್ಷಗಳ ನಂತರ ಬಿಗ್ ಕ್ರಂಚ್ ಆದ ನಂತರ ಪುನಃ ಸ್ಫೋಟ ಆಗುವ, ಪುನಃ ಆತ್ಮಗಳು ಉತ್ಪತ್ತಿ ಆಗ್ತದೆ. ಅದಕ್ಕೆ ಹೇಳು ಕ್ಷುದ್ರ ಮಿಶ್ರಾಣೀವ ಬೀಜಾನಿ, ಆತ್ಮಗಳು ಬೀಜಗಳಂತೆ ಅಂತ. ಸೊ ನಿಮ್ಮ ಮೂಲ ಪ್ರಶ್ನೆಗೆ ಬರ್ತೇನೆ ನಾನು. ಏನಂತ ಹೇಳಿದ್ರೆ, ಹಾಗಾದ್ರೆ ಪ್ರಥಮವಾಗಿ ಎಲ್ಲರೂ ಒಂದೇ ಹುಟ್ಟಿದ್ದಲ್ವ, ಕರ್ಮ ಹೇಗೆ ಬಂತು, ಬೇರೆ ಬೇರೆ ಹೇಗೆ ಆದ್ರು ಅಂತ. ಅದಕ್ಕೆ ಹೇಳು ಸತ್ಯಯೋಗ ಅಂತ. ಫಸ್ಟಿಗೆ ಎಲ್ಲರೂ ಒಂದೇ ರೀತಿ ಇದ್ರು, ಎಲ್ಲ ಆತ್ಮಗಳು ಒಮ್ಮೆ ಈ ಒಂದೇ ಆಗಿರುವ ಪರಮಾತ್ಮ ಸ್ಪ್ಲಿಟ್ ಆದಾಗ, ಅನೇಕ ಆತ್ಮಗಳಾದಾಗ ಅದಕ್ಕೆ ಸ್ವಂತ ಅಸ್ತಿತ್ವ ಅಂತ ಬರ್ತದೆ. ಅದಕ್ಕೆ ಪಂಚಕೋಶಗಳು ಬರ್ತವೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ತನ್ನ ಸುತ್ತ ಕೋಶಗಳನ್ನ ಗುರುತಿಸ್ತದೆ, ತಾನೊಂದು ಸ್ಪೆಷಲ್ ಅಂತ ತಿಳ್ಕೊಳ್ತದೆ. ಹೇಗೆ ಒಂದು ಬಲೂನಿಗೆ ಗಾಳಿ ಹಾಕಿದಾಗ ಆ ಬಲೂನ್ ಒಳಗಿರೋ ಗಾಳಿ ತನ್ನ ಹೊರಗಿನ ಗಾಳಿಯಿಂದ ತಾನು ಸಪರೇಟ್ ಅಂತ ತಿಳ್ಕೊಳ್ತದ, ಆ ರೀತಿ ಅದು ಸಪರೇಟ್ ಆಗ್ತದೆ. ಸಪರೇಟ್ ಆದಾಗ ಏನಾಗಾದ್ರೆ ನೋಡಿ, ಬೇರೆ ಬೇರೆ ಧರ್ಮಗಳಲ್ಲಿ ಅದು ಡೆವಿಲ್ ಮಾಡಿಸ್ತಾನೆ, ಹಾಗೆ ಮಾಡಿಸ್ತಾನೆ, ಅಸುರಿ ಶಕ್ತಿಗಳು ಮಾಡಿಸ್ತಾನೆ ಅಂತ. ನಮ್ಮಲ್ಲಿ ಹಾಗೆಲ್ಲ. ಕೃಷ್ಣ ಕೇಳ್ತಾನೆ, ಅರ್ಜುನ ಕೇಳಿದಕ್ಕೆ ಕೃಷ್ಣ ಸುಲಭವಾಗಿ ಉತ್ತರ ಹೇಳ್ತಾನೆ. ಏನಂತ ಹೇಳಿದ್ರೆ, ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಪುರುಷ ಅಂತ ಹೇಳಿದ್ರೆ ಕನ್ನಡದ ಪುರುಷ ಅಲ್ಲ, ಸ್ತ್ರೀ ಪುರುಷ ಅಂತ. ಪುರುಷ ಅಂತ ಹೇಳಿದ್ರೆ ಪುರದಲ್ಲಿ ಯಾರು ವಾಸಿಸ್ತಾನ, ಸೊಳ್ಳೆ ಎಂದು ಹೇಳಿದ್ದು ಬ್ರಹ್ಮನವರೆಗೆ, ದೇಹದಲ್ಲಿ ಯಾರು ವಾಸಿಸ್ತಾನ ಅವನಿಗೆ ಪುರುಷ ಅಂತ ಹೇಳುದು. ಪುರುಷ ಪ್ರಕೃತಿಸ್ಥೋಹಿ, ಪ್ರಕೃತಿಯಲ್ಲಿ ಪುರುಷ ಇರುವಾಗ, ಭುಂಕ್ತೆ ಪ್ರಕೃತಿಜಾನ್ ಗುಣಾನ್, ಪ್ರಕೃತಿಯಲ್ಲಿ ಹುಟ್ಟಿದ ಗುಣಗಳು ಸತ್ವ ರಜ ತಮ್ಮ ಗುಣಗಳನ್ನು ಅನುಭವಿಸ್ತಾನೆ ಆತ. ಕಾರಣಂ ಗುಣಸಂಗೋಸ್ಯ, ಅವನು ಯಾವ ಗುಣಗಳ ಸಂಘ ಮಾಡ್ತಾನ, ಸದಸದ್ಯೋನಿ ಜನ್ಮಸು, ಆ ಗುಣಗಳ ಸಂಘದಿಂದಾಗಿ ಅವನು ಆ ಜನ್ಮಗಳಿಗೆ ಎಳೆಯಲ್ಪಡ್ತಾನೆ, ಆ ಕರ್ಮಗಳಿಗೆ, ಆ ಕಷ್ಟಗಳಿಗೆ. ನೋಡಿ, ಒಳ್ಳೇದು ಮಾಡಲಿಕ್ಕೆ ನಮಗೆ ಮೂಡಿರುವುದಿಲ್ಲ ಯಾವತ್ತೂ ಕೂಡ, ಅರ್ಥ ಆಯ್ತಲ್ವಾ? ನಮ್ಮ ಇಂಟ್ರೆಸ್ಟ್ ಎಲ್ಲಿ ಹೋಗ್ತದೆ? ನಮಗೆ ಮೂವಿ ನೋಡೋದಾದ್ರೆ 3 ಗಂಟೆ ಕೂರ್ಬಹುದು, ಭಗವದ್ಗೀತೆ ಓದಲಿಕ್ಕೆ 3 ಗಂಟೆ, ಧ್ಯಾನ ಮಾಡಲಿಕ್ಕೆ 3 ಗಂಟೆ ಕೂರ್ಲಿಕ್ಕೆ ಆಗೋದಿಲ್ಲ. ಸೊ ಇಂಥದ್ದೆಲ್ಲ 1-2 ಅಂತಲ್ಲ, ಯಾವುದಕ್ಕೆ ನಿಮಗೆ ಮಲಗೋದು ಸುಲಭ, ಎಕ್ಸಸೈಸ್ ಮಾಡೋದು ಕಷ್ಟ, ಹೌದಲ್ವಾ? ಸೊ ನಮಗೆ ಸತ್ವರಜ ತಮ್ಮ ಗುಣಗಳು ನಮ್ಮ ದೇಹದಲ್ಲಿ ಬರ್ತವೆ. ಆ ಸತ್ವರಜ ತಮ್ಮ ಗುಣಗಳ ಯಾವ ಸಂಘ ನಾವು ಮಾಡ್ತೇವೋ ಅದರಿಂದಾಗಿ ನಮಗೆ ಅದು ಅಟ್ರಾಕ್ಟ್ ಆಗ್ತದೆ. ಅದಕ್ಕೆ ಹೇಳುದು ಕರ್ಮದ ಅಧಿಕಾರ ನಿನ್ಗೆ ಇರುವುದಂತೆ, ಯಾವುದು ಬೇಕಾದ್ರೂ ಮಾಡ್ಬೋದು, ಬಟ್ ಅಲ್ಲಿಗೆ ನೀನು ಅಟ್ರಾಕ್ಟ್ ಆಗ್ತಿ. ಕೆಲವರೆಲ್ಲ ಕೇಳ್ತಾರೆ, ಕೋಳಿ ತಿನ್ಬಹುದು, ಅದು ತಿನ್ಬಹುದು, ಇದು ತಿನ್ಬಹುದು. ಯಾಕೆಂತ ಹೇಳಿದ್ರೆ ಮುಂದಿನವರಿಗೆ ಬೇಡ ಕೋಳಿ, ಅರ್ಥ ಆಯ್ತಲ್ವ? ಅಂತ ಹೇಳಿದ್ರೆ ನೀವು ಕೋಳಿ ತಿಂದ್ರೆ ಅಲ್ವಾ ನೆಕ್ಸ್ಟ್ ನೀವು ಕೋಳಿ ಆಗೋದು, ಆಗ ಬೇರೆಯವರಿಗೆ ತಿನ್ಲಿಕ್ಕೆ ಬೇಕಲ್ವಾ? ಸೊ ನೀವು ತಿನ್ಬಹುದು, ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ನೀವು ರೆಡಿ ಇರ್ಬೇಕು ಅದಕ್ಕೆ. ಅದಕ್ಕೆ ಹೇಳುದು ಕರ್ಮ ಮಾಡುದು ನಿಮ್ಮ ಅಧಿಕಾರ, ಫಲದ ಅಧಿಕಾರ ನಿಮ್ಮ ಮೇಲೆ ಇಲ್ಲ ಅಂತ. ಈಗ ಗಟ್ಟಿ ಕೋಳಿ ತಿಂದ್ರೆ ನೆಕ್ಸ್ಟ್ ಫಾರ್ಮ್ ಅಲ್ಲಿ ಕೊಕ್ಕೊ 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 ಅಂತ ಕೂರ್ತೀರಿ ಅಷ್ಟೇ, ಅದರಲ್ಲಿ ಸರಿ ತಪ್ಪು ಪ್ರಶ್ನೆ ಇಲ್ಲ, ಆಯ್ತಾ? ಸೊ ಇಷ್ಟೇ ವಿಷಯ ಇರುವಂಥದ್ದು. ನೀವು ಯಾವ್ದ್ರ ಸಂಘ ಮಾಡಿದ್ರೆ ಅದಕ್ಕೆ ಹೇಳುದು ಕರ್ಮಣ ಜಾಯತೆ ಸರ್ವಂ ಕರ್ಮೈವ ಗತಿ ಸಾಧನಂ ತಸ್ಮಾ ಸರ್ವ ಪ್ರಯತ್ನೇನ ಸಾಧು ಕರ್ಮ ಸಮಾಚರೇ. ಆದ್ರಿಂದ ನಾವು ಕರ್ಮ ಮಾಡುವಾಗ ಆಲೋಚನೆ ಮಾಡಿ ಮಾಡಬೇಕು ಅಂತ ಹೇಳುದು ಅದಕ್ಕೆ. ಸೊ ಮೂಲದಲ್ಲಿ ಎಲ್ಲರೂ ಪವಿತ್ರವಾಗಿರೋದು, ಸತ್ಯವಾಗಿರುವುದು ಹಾಗೆ. ಮತ್ತೆ ಕಲಿಯುಗ ಬರುದು ಅಂತ ಹೇಳಿದ್ರೆ ಯುಗ ಬದಲಾಗುವುದಿಲ್ಲ, ಅನೇಕ ಜನ್ಮಗಳಿಂದ ಬಂದು 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 ಸೇರಿ 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 ಆ ಬಯಕೆ ಈ ಬಯಕೆ ಇದರ ಮೇಲೆ ಆಶೆ ಅದೆಲ್ಲ ಸೇರಿ 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 ಮನುಷ್ಯ ಆ ಜೀವಾತ್ಮ ಕಷ್ಟಗಳಿಗೆ ಸಿಕ್ಕಾಕೊಳ್ಳುವುದು. ಅದಕ್ಕೆ ಹೇಳುದಲ್ವ, ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷತ್ಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯ ನಷ್ಟನ್ನನ್ಯೋ ಅಭಿಜಾಕಶೀತಿ ಅಂತ ಹೇಳಿದ್ರೆ ಭಗವಂತ ಮತ್ತು ಭಕ್ತನ, ಆತ್ಮ ಮತ್ತು ಪರಮಾತ್ಮನ, ಜೀವ ಮತ್ತು ಜಗತ್ತಿನ ಸಂಬಂಧ ಏನಂತ ಹೇಳಿದ್ರೆ, ದ್ವಾ ಸುಪರ್ಣ 2 ಹಕ್ಕಿಗಳು
ನೋಡಿ ಎಷ್ಟು ಅದ್ಭುತವಾಗಿ ವಿವರಿಸ್ತದೆ ಉಪನಿಷತ್ತು. ಎರಡು ಹಕ್ಕಿಗಳು ಸಯುಜ ಸಖಾಯ ಫ್ರೆಂಡ್ ಆಗಿರುವಂಥ, ಒಟ್ಟಿಗೆ ಹುಟ್ಟಿರುವಂಥ ಆತ್ಮ ಮತ್ತು ಪರಮಾತ್ಮ, ಜೀವಾತ್ಮ ಎರಡು ಒಟ್ಟಿಗೆ ಹುಟ್ಟಿರುವಂಥದ್ದು, ಬೇರೆ ಬೇರೆ ಅಲ್ಲ. ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಜ್ಜಾತಿ, ಒಂದೇ ಮರದಲ್ಲಿ ಕೂತಿದ್ದೇವೆ, ಇದೇ ದೇಹದಲ್ಲಿದೆ ಆತ್ಮ ಮತ್ತು ಪರಮಾತ್ಮ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯ ಅಷ್ಟನ್ನನ್ಯ ಅಭಿಚಾಕಶೀತಿ, ಒಂದು ಸುಮ್ಮನೆ ಕೂತಿದೆ, ಇನ್ನೊಂದು ಫಲವನ್ನು ತಿಂತ ಇದ್ದೆ, ಕರ್ಮ ಫಲವನ್ನು. ಇದರಿಂದಾಗಿ ಬರುವುದಂತ. ಸೊ ತುಂಬ ಕಡೆ ಕೇಳಿದ್ದಾರೆ, ನೀವು ತುಂಬನ್ನು ವಿಡಿಯೋ ನೋಡಿರ್ಬೋದು. ತುಂಬ ಕಡೆ ನಾವು ಅದನ್ನು ನೋಡುದಿಲ್ಲ ಅದಕ್ಕೆ, ಯಾಕೆಂತೇಳಿ ನಮ್ಮ ಮೈಂಡ್ ಇದಾಗ್ತದೆ ಅಂತ. ನಾನು ಬೇರೆಯವರದ್ದು ನೋಡುದಿಲ್ಲ ಅದಕ್ಕೆ, ಯಾಕೆಂದರೆ ತುಂಬ ಕಡೆ ಕೇಳಿದರೆ ಕನ್ಫ್ಯೂಷನ್ ಆಗ್ತದೆ. ಸೊ ತುಂಬ ಕಡೆ ನಿಮಗೆ ಉತ್ತರ ಸಿಗಲಿಲ್ಲ, ಇಲ್ಲಿ ನಾನು ಉತ್ತರ ಕೊಟ್ಟಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಇದೇ ಕರೆಕ್ಟಾದ ಉತ್ತರ, ಇದೇ ಅನುಭವ. ಇದನ್ನು ನೀವು ಮಾಡಬೇಕು. ಮಾಡದೆ ಉಂಟಲ್ವಾ, ನೀವು ಮಾಡದೆ ಅದು ಹೇಗೆ ಗೊತ್ತಾಗೋದು? ನೀವು ಮಾಡಿದರೆ ಮಾತ್ರ ನಿಮಗೆ ಆ ಒರಿಜಿನಾಲಿಟಿ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಇದೆಲ್ಲ ಅರ್ಥ ಆಗ್ತಾ ಹೋಗ್ತದೆ. ಸೊ ಮಣಿಶಂಕರ್ ಅವರಿಗೆ ಉತ್ತರ ಸಿಕ್ಕಿತ್ತಂತ ತಿಳ್ಕೊಳ್ತೇನೆ. ನಮಸ್ಕಾರ. ನೆಕ್ಸ್ಟ್ ಕ್ವಶನ್ಗೆ ಹೋಗುವ.